ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಅದಕ್ಕೆ ಒಂದು ಮನವಿ ಮಾಡಿದ್ರು, ಆಯಿತು ಅಂತ ಹೇಳಿದರು. ಅವ್ರನ್ನೇ ಕೇಳಿ ಸರ್, ಹಿಂದೆ ಮಾಧ್ಯಮದಲ್ಲಿ ಮಾತಾಡಿರೋದು ಕೂಡ ಇದೆ. ಬಂದು ತಮ್ಮ ಕೊಡಕ್ಕೆ ಬರುತ್ತೆ, ಏನು ಬರುತ್ತೆ, ಯಾವ ವ್ಯವಸ್ಥೆಯಲ್ಲಿ ಇದ್ದಾರೆ ಇವರು, ಸರ್ಕಾರ ನಡೆಸುವಂಥವ್ರಾಗಿರ್ಬೋದು. ಇಂಥ ಇನ್ಸ್ಪೆಕ್ಟರ್ಗಳು, ಇಂಥ ಸಹಾಯ ನಿರ್ದೇಶಕರೆಲ್ಲ ಬೇಕಾ ನಮಗೆ? ಬೇಕಾಗಿರೋರಿಗೆ, ಅವಶ್ಯಕತೆ ಇರೋರಿಗೆ ಈ ಥರ ಹಾಳು ಮಾಡ್ತಾರೆ. ನಾವು ಕೊಡ್ತೀವಿ ಅಂದಿದ್ರ, ಹೌದು ವ್ಯವಸ್ಥೆ ಮಾಡ್ಕೊಡ್ತೀವಿ, ಇದಕ್ಕೆ ಅವಕಾಶ ಇದೆ ಅಂತಲೂ ಹೇಳಿದ್ರು. ಈಗ ನೋಡಿದ್ರೆ ಅವ್ರಿಗೆ ಇಷ್ಟು ದಿವಸ ಆದ್ರೂ ಕೂಡ ಅವ್ರಿಗೆ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ರಿ, ಅವ್ನಿರೋದು ಬೆಂಗಳೂರಲ್ಲಿ, ಇವ್ರು ಇರೋದು 10 ಅಡಿ 12 ಅಡಿ ಮನೆ ಒಳಗಡೆ ಇವ್ರು ಸಂಸಾರ ನಡೆಸ್ಕೊಂಡು ಇರೋರು ಗಡ್ಡ ಹೆಂಡ್ತಿ. ಆ ಎಪ್ಪಕ್ಕೆ ಕಣ್ಕಾಣಲ್ಲ, ಈ ಎಮ್ಮಂಗೆ ಓಡಕ್ಕಾಗಲ್ಲ. ಇಂಥ ಪರಿಸ್ಥಿತಿನಲ್ಲಿರೋರು ಅದೇ ಅಕ್ಕಿಯಿಂದ ಬಳಸಿ ಇವರು ಆಹಾರವನ್ನು ತನ್ನ ಜೀವನಕ್ಕೋಸ್ಕರ ಅಂತ ಮಾಡ್ಕೊಂತಿರೋರು. ಮಗ ಎಲ್ಲೋ ಹೋಗಿ ಅವ್ನು ಯಾವುದೋ ಪೇಂಟ್ ಕೆಲಸ ಮಾಡ್ಕೊಂಡು ಅವ್ನು ಏನೋ ಮಾಡ್ಕೊಂಡಿದ್ದಾನೆ. ಈಗ ಅವ್ನ ಕಾರ್ಡ್ APL ಮಾಡೋಕ್ಕೋಸ್ಕರ ಇವ್ರದನ್ನ ಡಿಲೀಟ್ ಮಾಡ್ತೀವಿ ಅಂತ. ಡಿಲೀಟ್ ಮಾಡಿದ್ರೆ ಈಗ ಯಾವ ಆಪ್ಷನ್ ಇದೆ ಇವರಿಗೆ? ಇವ್ರ ತಾಯಿ ಬೆಡ್ ರಿಟರ್ನ್ ಲಕ್ವ ಹೊಡೆದಿದೆ ರೀ, ಹೆಂಗ್ರಿ ಎದ್ದು ಬಂದು ಹೆಬ್ಬೆಟ್ ಕೊಡ್ತಾರೆ ಇನ್ಸ್ಪೆಕ್ಟರ್ಗಳು ಅಂತ ಅನ್ನಿಸ್ಕೊಂಡ್ರೆ. ಯಾಕೆ ಟ್ಯಾಕ್ಸ್ ಪೇಯರ್ ಇದಾನೋ ಅವನಿಗೆ APL ಕಾರ್ಡ್ ಆಗಿ ಪರಿವರ್ತನೆ ಮಾಡೋಕ್ಕೋಸ್ಕರ, ಆ ಟ್ಯಾಕ್ಸ್ ಪೇಯರ್ನ APL ಕಾರ್ಡ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೋಸ್ಕರ ನಿಜವಾದಂಥದ್ದು, ನೈಜವಾದಂಥದ್ದು ಅದನ್ನ ಕೂಡ ಕೊಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಕಳೆದ 1.5 ತಿಂಗಳಿಂದ ಯಾರು ನಿಜವಾದಂಥ ಫಲಾನುಭವಿಗಳಿದ್ದಾರೋ BPL ಕಾರ್ಡಿಗೆ, ಅವ್ರನ್ನ ಉಳಿಸ್ಕೊಳ್ಬೇಕು. ಮಕ್ಕಳು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅವ್ರನ್ನ ಹೊರಗಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಿಂದಲೂ ಆದೇಶ ಬಂದಿದೆ ಅಂತ ಹೇಳಿ ನಾವು ಫುಡ್ ಆಫೀಸಲ್ಲಿ ಅದನ್ನು ಭಾಳ ಕಾಳಜಿಯಿಂದ ಕಾಣದೇ ಇರೋರಿಗೆ, ಲಕ್ವ ಹೊಡೆದು ಬೆಡ್ ರಿಟರ್ನ್ ಆಗಿರೋವಂಥವ್ರಿಗೆ, ಕುರುಡ್ರಿಗೆ, ಇಂಥವ್ರಿಗೆಲ್ರಿಗೂ ಕೂಡ ನಾವು ಕರ್ಕೊಂಡೋಗಿ ಮನವಿಯನ್ನು ಮಾಡಿದ್ವಿ. ಮಾಡಿಕೊಡ್ತೀವಿ ಅಂತ ಹೇಳಿದವರು ಈಗ APL ಕಾರ್ಡಾಗಿ ಪರಿವರ್ತನೆ ಮಾಡಲಿಕ್ಕೆ ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೋ ಅವ್ರನ್ನ APL ಕಾರ್ಡಾಗಿ ಪರಿಗಣನೆಗೆ ತೊಗೊಳ್ಬೇಕು ಅನ್ನೋ ಉದ್ದೇಶದಲ್ಲಿ BPL ಕಾರ್ಡಿನ ನಿಜವಾದಂಥ ಫಲಾನುಭವಿಗಳು, ವಯಸ್ಸಾಗಿರೋ ತಂದೆ ತಾಯಿಗಳಿಗೆ BPL ಕಾರ್ಡ್ ಇಲ್ದಂಗೆ ರಾಜ್ಯಾದ್ಯಂತ ಇದು ಸಮಸ್ಯೆಯನ್ನು ಮಾಡಿಟ್ಟಿದ್ದಾರೆ. ಕೇವಲ ನಮ್ಮ KH ಮುನಿಯಪ್ಪನವರು ಸಚಿವರು ಮಾತಿಗೋಸ್ಕರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ಮನೆಗೆ ಹೋಗಿ ಯಾವುದೇ ಪರಿಶೀಲನೆ ಮಾಡಲಿಲ್ದಂಗೆ ಕಾರ್ಡ್ಗಳನ್ನು ವಜಾ ಮಾಡ್ತಾ ಇದ್ದಾರೆ. ಆ ಲೀಸ್ಟಿನ ಪ್ರಕಾರ ವಜಾ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರನೇ ಇರ್ಬೋದು, ರಾಜ್ಯ ಸರ್ಕಾರನೇ ಇರ್ಬೋದು, ಸಂಬಂಧಪಟ್ಟಿರೋಂಥ ಇಲಾಖೆಯವರು ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಗಮನ ಹರಿಸದೆ ಹೋದರೆ ನಿಜವಾಗ್ಲೂ ಅನ್ನದ ಕೊರತೆ ಆಗಿರೋವಂಥದ್ದು ಫಲಾನುಭವಿಗಳಿಗೆ ತೊಂದರೆ ಆಗೋವಂಥದ್ದು ಆಗ್ತಾ ಇರೋದ್ರಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಇವತ್ತು ಒಂದು ಮುನ್ನೆಚ್ಚರಿಕವಾಗಿ ನೈಜ ಕಾಳಜಿಯನ್ನು ಇಟ್ಕೊಂಡು ಕಾಣದೇ ಇರ್ತಕ್ಕಂಥ ವ್ಯಕ್ತಿಗಳನ್ನು ಮತ್ತು ಲಕ್ವ ಹೊಡೆದಿರೋಂಥ ಫ್ಯಾಮಿಲಿಯವರನ್ನು ಕರ್ಕೊಂಡು ಬಂದು ಇಲ್ಲಿ ಪರಿಚಯ ಮಾಡಿಸಿ DD ಅವ್ರ ಹತ್ರ ಮನವಿಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಫಲಾನುಭವಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಸಂಪರ್ಕಕ್ಕೆ ತಗೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ನಿರ್ಧಾರ ಮಾಡಿದೆ. ಇದನ್ನು ಸರಿಪಡಿಸದೆ ಹೋದರೆ ದೊಡ್ಡ ಮಟ್ಟದ ಹೋರಾಟ ಆಗೇ ಆಗುತ್ತೆ. ನಮಗೆ BPLಗೆ ವಜಾ ಮಾಡಿಬಿಟ್ಟಿದ್ದಾರೆ, ಅದರಿಂದ ಜೀವನ ಮಾಡ್ತಿದ್ದೀವಿ. ಪಿಂಚಿಂದನೇ ನಮ್ಮ ಜೀವನ ನಡೀತಾ ಇರೋದು. ನಮ್ಮ ಮಗ ನೋಡಿದ್ರೆ ಒಂದಾಗಿ ಸಾಲ ಮಾಡಿಬಿಟ್ಟು ನಮಗೆ BP ಕಾರ್ಡು ಇನ್ನು ಕಲ್ಲ ಹಾಕ್ಬಿಟ್ಟಿದ್ದಾರೆ. ನಾವು ಎಲ್ಲಿ ಅಂತ ಹೋಗೋದು ಸರ್, ನಂಗೆ ಕಾಣಲ್ಲ. ಇವಳು ಬೇರೆ ಸಂಧಿ ಓದ್ತಾ ಅಲ್ಲಿಂದ ಬರಬೇಕು 3 ಸತಿ ಎದ್ದು ಬಿದ್ದು ಬಂದಿದ್ದೀವಿ. ಆಟೋ ಚಾರ್ಜ್ 200 ರೂಪಾಯಿ ಕೇಳ್ತಾರೆ, ಅಲ್ಲಿಂದ ಇಲ್ಲಿ ಬರೆದು ಹೋಗುತ್ತೆ. ಮಗ ಬಿಟ್ಟು ಎಷ್ಟು ವರ್ಷ ಆಯಿತು? ಏನು ಕೆಲಸ ಮಾಡ್ತಾ ಇದ್ದಾರೆ? ಅವರು ಪೈಂಟಿಂಗ್ ಕೆಲಸ ಮಾಡ್ತಾನೆ. ಅವನು ಒಂದು ಜಾಗದಾಗ ಇರೋದಿಲ್ಲ, ಅವನು ಎಲ್ಲೆಲ್ಲಿ ಕೆಲಸ ಇರುತ್ತೆ ಅಲ್ಲೆಲ್ಲಿ ಹೋಗ್ತಿರ್ತಾನೆ. ನಾವು ನಮ್ಗೆ ಫೋನ್ ಒಂದು ಸಿಗೋ 6 ತಿಂಗಳು ಒಂದು ಸಿಗಿ 3 ತಿಂಗಳು ಒಂದು ಸಿಗಿ ಬಂದು ಮಾತಾಡ್ಸ್ಕೊಂಡು ಹೋಗ್ತಾನೆ ಅಷ್ಟೇ. ಮತ್ತೆ ಅವನಿಂದ ಏನು ಉಪಯೋಗನೇ ಇಲ್ಲ. ಪಿಂಚಿನಿಂದ ಜೀವನ ಮಾಡ್ತಿದ್ವಿ ನಾವು. ನಿಮ್ಗೆ ಎಷ್ಟು ವರ್ಷ ಆಯಿತು ಕಣ್ಣಿದ್ದು ಅಂದದ್ದು? ನಮಗೆ 15 ವರ್ಷ ಆಯಿತು. ನಾನು 15 ವರ್ಷದಿಂದ ತೈಲ ಕೆಲಸ ಮಾಡ್ತಿದ್ದೆ. ಆದರೆ ಕಣ್ಣು ಫುಲ್ ಹೋಗ್ಬಿಡ್ತು. ಈಗ 15 ವರ್ಷದಿಂದ ಫುಲ್ ಡೈಡಾಗಿಬಿಡ್ತು. ಆವಾಗ ಸ್ವಲ್ಪ ಮನೆಗೆ ನೆಕ್ಕೊಂಡಿದ್ವಿ. ಈಗ ಮೆಗನ್ನಲ್ಲೇ ಇದು ಕೊಟ್ಟಿರು, ನಂಗೆ ಸರ್ಟಿಫಿಕೇಟ್ ಕೊಟ್ಟರು ಕಣ್ಣಲ್ಲ ಅಂತ. ಅದರಿಂದ ಪಿಂಚಿನ್ ಬರ್ತಾಯಿದೆ. ಇವಳು ಸಂಧಿ ಓದ್ತಾ ಹೋಗಿದ್ರೆ ಇವಳಿಗೆ ಪಿಂಚಿನ್ ಬರ್ತಾಯಿದೆ. ಇದೇ ಪಿಂಚಿಂದ ಜೀವನ ಮಾಡ್ತಿದ್ವಿ ಸರ್. BPL ಕಾರ್ಡ್ ಕೊಡ್ತಾ ಇಲ್ಲ. ನಾವು 1.5 ತಿಂಗಳದ್ದು ಬಂದು ಓಡಾಡಿ APL ಮಾಡಿಸ್ಬಿಟ್ಟಿದ್ದಾರೆ. ಕಾರಣ ಏನು ಹೇಳ್ತಿದ್ದಾರೆ? ಏನು ಕಾರಣ ಹೇಳ್ತಾ ಇದ್ದಾರೆ? ಏನು ಕೊಡಲ್ಲ ಅಂತ BPL ಕಾರ್ಡ್ ನಿಮಗೆ? ಅವನು ನಮ್ಮ ಮಗನಿಗೆ ಫೋನ್ ಮಾಡಿಸಿದ್ದೀವಿ. ಇವ್ರಿಗೆ ನಾನು ತಪ್ಪಾಗಿಬಿಟ್ಟಿದ್ದೀನಿ, ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಮ್ಮ ತಂದೆ ತಾಯಿಗೆ BPL ಕಾರ್ಡ್ ಕೊಡಿಸ್ರಿ ಅಂತ ಅವನು ಫೋನಲ್ಲಿ ಇವ್ರಿಗೆ ಫುಡ್ ಆಫೀಸರ್ಗೆ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಆಯ್ತು ನೋಡ್ತೀನಿ ಅಂತ ಹೇಳ್ಬಿಟ್ಟು ನಿಮಿಷ 1.5 ತಿಂಗಳು ಸತಾಯಿಸಿದ್ದಾರೆ ಹೋಗೋದು ಬರೋದು. ಅಲ್ಲಿಂದ ನನಗೆ ತಿನ್ನಕ್ಕೆ ಆಟೋ ಚಾರ್ಗೆ 500 ರೂಪಾಯಿ ಹೋಗ್ತಾ ಬರ್ತಾ
ಅದು 500 ರೂಪಾಯಿ ಒಂದು ತಿಂಗಳು ಜೀವನ ನಮ್ಮದು ಹಿಂಗಾಗಿ ತಮ್ಮ ಹೆಸರು? ಜಾನಿ ಅಂತ. ನಮ್ಮದು BPL ಕಾರ್ಡ್ ರದ್ದಾಗಿದೆ. ಅದು IT ರಿಟರ್ನ್ ಆಗಿದೆ ಅಂತ ಹೇಳಿ ಅವರು ಇದು ಮಾಡಿದರು ನಮಗೆ. ನಾನು ಅದು IT ಫೈಲ್ ಆದಾಗನೇ ನೋಡಿ ನಾನು ಓಡಾಡಿದೆ 25ರಿಂದ 26 ತನಕ ಈಗ ಬಂದು ನಿಂತ್ಕೊಂಡಿದ್ದೀನಿ. ಆದರೆ ಅಲ್ಲಿ ಎಲ್ಲ ಅವರು ದಾಖಲೆಗಳನ್ನ ಕೇಳ್ತಾ ಇರೋದ್ರಿಂದ ಅದು IT ರಿಟರ್ನ್ ಅಂದರೆ ನನಗೆ ಏನು ಅಂತಲೇ ಗೊತ್ತಿರಲಿಲ್ಲ. ಈಗ ಓಡಾಡಿ IT ರಿಟರ್ನ್ ಅಂದರೆ ಏನು ಅಂದರೆ ನಮ್ಮ ತಮ್ಮ ಮಾಡ್ಕೊಂಡಿರೋದು, ನಮ್ಮ 3 ಮೆಂಬರ್ಸ್ ಇರೋದು. ಅವನು ಬೇರೆ ಕಡೆ ಅಂದರೆ ಇದ್ದಾನೆ. ಈಗ ನಾನು ನಮ್ಮ ತಾಯಿ ಅದ್ರ ಸ್ಟ್ರೋಕ್ ವಾಶ್ರೋ ಅವ್ರಿಗೆ ಇದಾಗಿರೋದ್ರಿಂದ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಅದು ನಮಗೆ ಗೊತ್ತಿರಲಿಲ್ಲ ಇವನಿಗೆ IT ರಿಟರ್ನ್ ಆಗಿದೆ ಅಂತ. ಈಗ ದಾಖಲೆಗಳನ್ನ 25ರಿಂದ ತಿರುಗಿ ಈಗ 26ಕ್ಕೆ ದಾಖಲೆಗಳನ್ನ ಗುರುವಾರ ದಿನ ನಾನು ಅವರಿಗೆ ಕೊಟ್ಟಿದ್ದೀನಿ. ಮತ್ತು ನಾವು ಬಾಡಿಗೆ ಮನೇಲಿ ಇರೋದು ಕೊಟ್ಟಿದ್ದೀನಿ. ಆದರೆ ನಮಗೆ ತುಂಬ ಕಷ್ಟ ಆಗ್ತಿದೆ, ಮತ್ತು ಓಡಾಡೋಕ್ಕೀಗ ಆಗಲ್ಲ ನಮಗೆ. ಯಾಕೆಂದರೆ ನಮ್ಮ ತಾಯಿ ಫುಲ್ ಅವರಿಗೆ ನಾವು ಎತ್ತಿ ಮತ್ತು ಮೆಡಿಕಲ್ಲಿಯೂ ಸಹ ಕೊಟ್ಟಿದ್ದೀನಿ ನಾನು. ಯಾಕೆಂದರೆ ಸುಳ್ಳು ಹೇಳೋಂಥ ಅವಶ್ಯಕತೆ ಇಲ್ಲ ನಮಗೆ. ಅಂದರೆ ನಮ್ಮಂದ್ರಿಗೆ ತುಂಬ ಅವಶ್ಯಕತೆ ಇದೆ. ಇಲ್ಲಿ ತುಂಬ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇರೋರು, ಅಂತಸ್ತಿನ ಮನೆಗಳಲ್ಲಿ ಇರೋರದ್ದೇ ಕಾರ್ಡ್ಗಳೆಲ್ಲ ಇದೆ. ಆದರೆ ತುಂಬ ಅಮಾಯಕರಿಗೆಲ್ಲ ತುಂಬ ಸಮಸ್ಯೆ ಆಗಿದೆ. ITಯಲ್ಲಿ ಚೆನ್ನಾಗಿರೋರು ಇದ್ದಾರೆ, ಇಲ್ದೋರು ಇದ್ದಾರೆ. ನಾನು ಅಲ್ಲೆಲ್ಲ ಬಂದವರಿಗೆಲ್ಲ ಸುಮಾರು ಓಡಾಡ್ತಾ ಇರೋದ್ರಿಂದ ಎಲ್ಲರ ಸಮಸ್ಯೆಗಳು ನೋಡ್ತಾನೆ ಇದ್ದೀನಿ. ಆದರೆ ನಮಗೆ ಮಾತ್ರ ತುಂಬ ಕಷ್ಟ ಇದೆ. ನಮಗೆ BPL ಕಾರ್ಡ್ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ನಮಗೆ ಕಾರ್ಡ್ ಮಾತ್ರ ಕೊಡಲೇಬೇಕು. ಇವರೆಲ್ಲನೂ ಅವತ್ತೂ ಎಲ್ಲರಿಗೂ ಬಂದಿದ್ರು, ಇವರ ಕನ್ನಡ ವೇದಿಕೆ ರಕ್ಷಣೆಯವರು ಬಂದಿದ್ರು, ಎಲ್ಲರದ್ದು ಸಮಸ್ಯೆಗಳನ್ನೂ ನೋಡಿದ್ರು. ಅವರು IT ಫೈಲಿಂದ ಅಷ್ಟೇ ಅದನ್ನು ತೊಗೊಂಬಂದು ಕೊಡಿ, ಪ್ರೂಫ್ ಮಾಡಿ ಅದು ನಿಜಾನ ಇಲ್ವಾ ಅಂತ ನಾವು ಪರಿಶೀಲನೆ ಮಾಡಿ ಕೊಡ್ತೀನಿ. ಸರಿ, ಅದನ್ನೇ ಮಾಡಾದರೂ ಕೊಡಿ, ನಮಗೆ ಲೇಟ್ ಮಾಡಬೇಡಿ. ಇನ್ನು ಈಗ ನಾನು ಗುರುವಾರ ಕೊಟ್ಟಿರಿಂದ ಬರ್ತಾರೆ ಅಂತ ಎಲ್ಲ ಇಸ್ಕೊಂಡ್ರು. ಬಟ್ ಬನ್ನಿ ಅಂತಲೂ ನಾವು ಹೇಳಿದ್ವಿ. ಸುಳ್ಳು ಹೇಳೋಂಥ ಅವಶ್ಯಕತೆ ನಮಗೂ ಏನೂ ಇಲ್ಲ. ಯಾಕೆಂದರೆ ನಮ್ದು ಇರೋದನ್ನ ನಾವು ಈಗ ನೀವು ನಮಗೆ ಕರೆದಿದ್ದೀರಾ ಅಂದರೆ ನಮ್ದು ಇರೋದಕ್ಕೆ ನಾವು ಬಂದಿರೋದು. ಇಲ್ಲಾಂದರೆ ನಾವು ಚೆನ್ನಾಗಿ ಅನುಕೂಲವಾಗಿರ್ತಿದ್ರೆ ಯಾರು ನಾವು ಇಲ್ಲಿಗೆ ಬರೋಂಥ ಇವ್ರ ಹತ್ರ ಬರೋಂಥದ್ದು ನಮಗೆ ಇದು ನೆಸೆಸಿಟಿನೂ ಇರಲಿಲ್ಲ, ನಮಗೆ ಇದು ಇರಲಿಲ್ಲ. ನಾವು ಆರಾಮಾಗಿ ನಾವು ಮನೇಲೇ ಇದ್ಕೊಂಡು ಚೆನ್ನಾಗಿ ತಿನ್ಕೊಂಡು ಬಾಡಿಗೆ ಬರೋರು ಇದು ಚೆನ್ನಾಗಿ ಇರೋರಿಗೆ BPL ಕಾರ್ಡ್ ಇದೆ. ನಮ್ಮಂಥವ್ರಿಗೆ BPL ಕಾರ್ಡ್ ತುಂಬ ಅವಶ್ಯಕತೆ, ಅವ್ರಿಗೂ ಅವಶ್ಯಕತೆ ಇದೆ. CBDT ಡಾಟಾದಲ್ಲಿ ಯಾರು APL ಆಗಿ ಪರಿವರ್ತನೆ ಹೊಂದಿರ್ತಾರೆ ಅಂತ ಬಾಧಿತ ಪಡಿತರ ಚೀಟಿದಾರರು ಸುಮಾರು 45 ದಿನದೊಳಗೆ ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟಲ್ಲಿ ಅವರನ್ನು ಪರಿಶೀಲಿಸಿ ಬಡವರಿದ್ದಲ್ಲಿ ಮತ್ತೆ ಅವರನ್ನು BPL ಆಗಿ ಪರಿವರ್ತಿಸ್ಕೊಡ್ಬೇಕು ಅಂತ ಸರ್ಕಾರ ಆದೇಶ ಇದೆ. ಈ ಪ್ರಕಾರ ನಮಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಪರಿವರ್ತನೆಯನ್ನು ನಾನು ಮಾಡಿದ್ದೀನಿ. ಯಾರ್ಯಾರು ಅರ್ಜಿ ಕೊಟ್ಟು ದಯಮಾಡಿ ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡಿಕೊಡ್ತೀನಿ. ಯಾರು ಈ ಥರ ಬಾಧಿತರಾಗಿದ್ದಾರೆ, ಈ ಥರ ಬಡವರು, ಅವರು ಸಂಬಂಧಪಟ್ಟಿರೋ ತಾಲೂಕು ಆಫೀಸ್ಗಾಗಲಿ ಅಥವಾ IRE ಆಫೀಸ್ಗಾಗಲಿ ಅರ್ಜಿ ಕೊಟ್ಟಲ್ಲಿ ಅವರು ಪರಿಶೀಲನೆ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಬಡವರಿದ್ದಲ್ಲಿ ಶಿಫಾರಸು ಮಾಡಿ ಕಳಿಸ್ಕೊಡ್ತಾರೆ. ಅಂಥದ್ದನ್ನು ನಾವು ಮಾಡಲಿಕ್ಕೆ ಮತ್ತೆ BPL ಆಗಿ ಪರಿವರ್ತಿಸ್ಕೊಡ್ಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಸರ್, ಈ ಕೇಸಿನ ಬಗ್ಗೆ ನಾನೇ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು 1-2 ದಿನದಲ್ಲಿ ನಾನು ಇದನ್ನು BPL ಆಗಿ ಪರಿವರ್ತಿಸ್ಕೊಡ್ತೀನಿ. ಅದು ಎಷ್ಟು ಕೇಸು ಅಂತ ಕ್ಲಿಯರ್ ಆಗಿಲ್ಲ. ನಾನು ಬಂದ ನಂತರ ಸುಮಾರು ಒಂದು 100-110 ಮಾಡಿಕೊಟ್ಟಿದ್ದೀನಿ. ನಮಗೆ ಕೇಸ್ಗಳು ಅಲ್ಲಿಂದ ಬರುತ್ತವೆ. ಅದರಲ್ಲಿ ಯಾರು ಬಡವರು ಇದ್ದಾರೆ ಅವ್ರನ್ನ ಮಾತ್ರ ನಮಗೆ ಕಳಿಸ್ಕೊಡ್ತಾರೆ. ನನ್ನ ಹತ್ರ ಈಗ ಬಂದಿರೋರಲ್ಲಿ ಇನ್ನೊಂದು 15 ಇದೆ, ಅದನ್ನು ನಾನು ಮಾಡಿಕೊಡ್ತೀನಿ. ಏನಿಲ್ಲ, ಡಿಲೇ ಆಗಕ್ಕೆ ಏನಿಲ್ಲ. ನನ್ನ ಹತ್ರ TC ಇರಲಿಲ್ಲ. ಇಲ್ಲ, ಇದನ್ನು ಅದು ನನಗೆ ಗೊತ್ತಿಲ್ಲ. ನಾನು ಈಗ ಹೊಸದಾಗಿ ಬಂದಿದ್ದೀನಿ, ಹಾಗಾಗಿ ನಾನು ಮಾಡಿಕೊಡ್ತೀನಿ. ಇದನ್ನು ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡಿಕೊಡ್ತೀನಿ. ಮತ್ತು ಈಗ ಹೇಳಿದ್ದೀರಲ್ಲ, ಯಾರು ನೆಗ್ಲಿಜ್ ಮಾಡಿರ್ತಾರೆ ಅಂತ ಅಧಿಕಾರಿಗಳ ವಿರುದ್ಧ ಕಾನೂನು ಏನಿದೆ ಆ ಕ್ರಮ ನಾನು ವಹಿಸ್ತೀನಿ. ಸರ್, ಈಗ ಒಂದು ಕುಟುಂಬದಲ್ಲಿ ಈಗ ತಂದೆ ತಾಯಿಗೆ ಹೊರಗಡೆ ಇರ್ತಾರೆ, ಮಗ ಮಾತ್ರ ಇದು ಇನ್ಕಮಲ್ಲಿ ಇರ್ತಾನೆ, ಆದರೆ ಅದಕ್ಕೂ ಟಚ್ ಇಲ್ಲ. ಇನ್ನೊಂದು ಅವ್ನು ಹಳೆ ಎಂಪ್ಲಾಯೀಸು, ಅವ್ನು TDS ಚೆಕ್ ಇರುತ್ತೆ, ಆದರೆ ಈಗ ಅವ್ನು ಕೆಲಸದಲ್ಲಿ ಇರಲ್ಲ, ಬೇರೆ ಬೀದಿಗೆ ಬಂದಿರ್ತಾನೆ, ಅಂಥವ್ರಿಗೂ ಆಗಿದೆ. ಅದಕ್ಕೆ ಏನು ಗೊತ್ತಾ, ಅದಕ್ಕೆ ಸರ್ಕಾರ ಏನು ಹೇಳಿದೆ, ಮನೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಮನೆ ಪರಿಶೀಲನೆ ಮಾಡಿ, ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ. ಈಗ ಕೆಲವರು ಏನಾಗಿರ್ತದೆ, ಸಾಲ ತಗೊಳ್ಳೋಕ್ಕೋಸ್ಕರ, ಮತ್ತೊಂದು ತಗೊಳ್ಳೋಕ್ಕೋಸ್ಕರ, ಇನ್ನೊಂದು ತಗೊಳ್ಳೋಕ್ಕೋಸ್ಕರ ಏನೋ ಮಾಡಿರ್ತಾರೆ. ಅವ್ರ ಮನೆ ಪರಿಸ್ಥಿತಿ ನೋಡಿ ಅವ್ರು ನಿಜವಾಗ್ಲೂ ಬಡವರಿದ್ದಾರೆ ಅಂತ ನಿಮ್ಮ ಪರಿಶೀಲನೆ ಕಂಡು ಬಂದರೆ ಅದನ್ನು ಶಿಫಾರಸು ಮಾಡಿಕೊಡಿ. ತಹಶೀಲ್ದಾರ್ ಮೂಲಕ ಶಿಫಾರಸು ಬಂದರೆ ನಾವು ಮಾಡಿಕೊಡ್ಬೋದು ಅಂತ ಆದೇಶ ಇದೆ. ಅದರಂತೆ ಮಾಡಿಕೊಡ್ತಾ ಇದ್ದೀವಿ. ಮನೆ ಬಾಗಿಲಿಗೆ ಬರ್ದಲೇ ಕೆಲವು ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲಲ್ಲ, ಮನೆ ಬಾಗಿಲಿಗೆ ಬರೋ ಹಾಗಿಲ್ಲ. ಯಾಕೆಂದರೆ CBDTದಲ್ಲಿ ಸರ್ಕಾರ ಆದೇಶ ಹೇಳಿದೆ, ಫಸ್ಟ್ ಎಲ್ಲ ಕ್ಯಾನ್ಸಲ್ ಮಾಡಿ, ಆಮೇಲೆ ಯಾರ್ಯಾರು ಬರ್ತಾರೋ ಅವ್ರನ್ನ ರಿವೋಕ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ನಾನು ಬಂದು 1 ತಿಂಗಳಾಯ್ತು ಬಂದು, ನಾನು 110ಕ್ಕಿಂತ ಜಾಸ್ತಿ ಮಾಡಿಕೊಟ್ಟಿದ್ದೀನಿ. ಇವರೆಲ್ಲ ಬಂದಿದ್ದರು, ಹೇಳಿದ್ರು, ಆ ಪ್ರಕಾರ ಹೇಳಿ ನಾನು ಕೂಡ ಕೆಲವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಕೆಲವರು ನಮ್ಮನ್ನ ಹತ್ರ ನೇರವಾಗಿ ಬಂದಿರೋರಿಗೆಲ್ಲ, ನೋಡಪ್ಪ ನಿಮ್ಮದು ಈಗ ಮಾಡಿಕೊಟ್ಟಿದ್ವಿ, ಏಪ್ರಿಲಿಂದ ಸಿಗುತ್ತೆ, ಮೇಯಿಂದ ಸಿಗುತ್ತೆ ಫುಡ್ಡು ಅಂತೆಲ್ಲ ನಾನು ಪರ್ಸನಲಿ ಕೂಡ ಫೋನ್ ಮಾಡಿದ್ದೀನಿ. ಅದು ಮಧು ಅವ್ರಿಗೂ ಗೊತ್ತಿದೆ.
ತಮಗೆ ತಿಳಿದಿರೋ ಪ್ರಕಾರ ಈಗ 100 ಇದೆ. ಅದು ಎಷ್ಟಾದ್ರೂ ಬಂದಿರಲಿ. ಈಗ ಒಂದು 15ರಿಂದ 20 ಇದೆ ನನ್ನ ಹತ್ರ. ನನಗೆ ಅದು ನಿಖರ ಮಾಹಿತಿ ಇಲ್ಲ, ನಿಖರ ಮಾಹಿತಿ ತಗೊಂಡು ಹೇಳ್ತೀನಿ ಎಷ್ಟು ಮಾಡಿ ಬಂದಿರುತ್ತೆ. ಯಾಕೆಂದ್ರೆ ಅದು ಅವ್ರದ್ದು ಸ್ವಂತ ಕೆಲಸ ಆಗಿರೋದ್ರಿಂದ ಅಲ್ಲೇ ಅರ್ಜಿ ಕೊಡ್ತಿರೋದ್ರಿಂದ ಎಷ್ಟು ಅರ್ಜಿ ಕೊಟ್ಟರು ಏನು ಬಂದರು ಅಂತ ನನಗೆ ಕಂಪ್ಲೀಟ್ ಮಾಹಿತಿ ಇರಲ್ಲ. ಬಟ್ ಅರ್ಹರಿರೋರ್ನ ನನ್ನ ಹತ್ರ ಕಳಿಸ್ತಾರೆ, ಅಂಥದ್ದು ಮಾಹಿತಿ ನನ್ನ ಹತ್ರ ಏನು.